ಹಾಯ್ ಚಾಂಪಿಯನ್ಸ್, ಹೇಗಿದ್ದೀರಿ? ತಮ್ಮೆಲ್ಲರನ್ನ ಶ್ರೀ ಸಾಯಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ, ತಮ್ಮೆಲ್ಲರ ನಿರೀಕ್ಷೆಯಂತ, ನಿಮ್ಮೆಲ್ಲರ ಸಲಹೆಯಂತ ತಾವು ಹೇಳಿದ್ರಿ, ಸರ್ ತಾವು ಆನ್ಲೈನಲ್ಲಿ ಜಾಸ್ತಿ ಕ್ಲಾಸೇ ಮಾಡಲ್ಲ ಅಂಥೇಳಿ. ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿತ್ತು, ಪುಟ ಬಂದಿರಲಿಲ್ಲ. ಇನ್ಮೇಲೆ ನಿರಂತರವಾಗಿ ನಿಮ್ಮೊಟ್ಟಿಗೆ ಆನ್ಲೈನಲ್ಲಿ ಇರಬಯಸ್ತಾನೆ. ಲೆಟ್ಸ್ ಬಿಗಿನ್ ವಿತ್ ಆನ್ ಇನ್ನೋವೇಟಿವ್ ಆ್ಯಂಡ್ ಕಾನ್ಸೆಪ್ಚುವಲ್ ಕಾನ್ಸೆಪ್ಟ್. ಏನಂತ, ಈಗ ಪ್ರತಿ ಸಲ ಮನುಷ್ಯನಿಗೆ ಬಳಸಬಾರದ 3 ಅಕ್ಷರದ ಒಂದು ಪದ ಅಂತ ಹೇಳಿದ್ರೆ ದಾಟ್ಸ್ ಈಗೋ. ಕನ್ನಡದಲ್ಲೇ ಅಹಂ ಅಂತ ಹೇಳ್ತೀವಿ ನಾವು. ಏನೇ ಕೇಳಿ ಯಾವಾಗಲೂ ನಾನು, ನಂದು, ನನ್ನಿಂದ, ಎಲ್ಲವೂ ನಾನೇ ಅಂತ ಹೇಳುವಂಥ ಆ ಅಹಂಕಾರ, ದುರಹಂಕಾರ ಇರಬಾರ್ದು ಅಂತ. ಈ ಅಹಂಕಾರಕ್ಕೂ ಸಂಖ್ಯೆಗಳಿಗೂ ಏನು ಸಂಬಂಧ ಅನ್ನೋದನ್ನ ಒಂದು ಪುಟ್ಟದಾದ ಕತೆ ಮೂಲಕ ಚರ್ಚೆ ಮಾಡೋಣ. ನಾವು ಬಳಸುವಂಥದ್ದು ದಶಮಾನ ಸಂಖ್ಯಾ ಪದ್ಧತಿಯಲ್ಲಿ 0ಯಿಂದ 9ರವರೆಗೆ ಇರುವಂತಹ 10 ಸಂಖ್ಯಾ ಸೂಚಕಗಳು 0, 1, 2, 3, 4, 5, 6, 7, 8, 9 ಎಂಬ 10 ಅಂಕಿಗಳನ್ನ ಬಳಸ್ತಾ ಇದ್ದೋ. ಒಂದ್ಸಾರಿ ಈ 10 ಜನರಲ್ಲೇ ನಂಬರ್ 9ಗೆ ಪಿತ್ತ ನೆತ್ತಿಗೆ ಇರ್ತಾವ. ಏನಂತ? ನಾನು, ಅಹಂ, ಈಗೋ, ನಾನೆಲ್ಲರಿಗಿಂತ ದೊಡ್ಡವನು, ನಾನು ಹೇಳ್ದಂಗೆ ಎಲ್ಲರೂ ಕೇಳಲೇಬೇಕು. ಆ ಆಲೋಚನೆ ಇಟ್ಕೊಂಡ ನಂಬರ್ 9 ತನ್ನ ಅಧಿಕಾರವನ್ನು ಬಳಕೆ ಮಾಡಿ ನಂಬರ್ 8ಗೆ ತೆಗೆದೊಂದು ಪಠಾರ್ ಅಂತ ಹೊಡೆದ. 8 ನಂಬರ್ ಕೇಳ್ತು, ಸುಮ್ಮನೆ ಇರಲಿಲ್ಲ ಅವನು. ಯಾಕೋ ನನಗ್ಯಾಕೆ ಹೊಡೆದೆ ನೀನು? 9 ನಂಬರ್ ಹೇಳ್ದ, ನಾನು ಎಲ್ಲರಿಗಿಂತ ದೊಡ್ಡವನು, ಹೊಡಿಯೋನೇ ನಾನು, ನೀವು ಓಡಿಸ್ಕೋಬೇಕು, ನನಗಿಂತ ಚೆಕ್ಕವ್ರು ನೀವು ಅಂತೇಳಿ. ಹಂಗಾಕತ್ತನ, ತಡಿ ಹಂಗಾರೆ ಮಾಡ್ತೀನಿ ಅಂತ ಹೇಳಿ ಇವನಿಗೆ ಅವನ ಅಹಂ ಟ್ರಾನ್ಸ್ಫರ್ ಆಗಿ ಇವನು 7 ನಂಬರ್ದವ್ರನ್ನ ಹೊಡೆದ. ಅಪ್ಪಂತ ಅವ್ನು ಕೇಳ್ದ, ನನ್ನ ಯಾಕೆ ಹೊಡೆದೋ ನೀ ಅಂತ ಹೇಳಿ. ನಾನು ದೊಡ್ಡವನು, ನಾನು ಹೇಳ್ದಂಗೆ ಕೇಳ್ಬೇಕು ನೀನು ಅಂತೇಳಿ. ಈಗ ಇವನು ಅವನನ್ನು ನೋಡ್ದ, ಅವನು ಇವನನ್ನು ನೋಡ್ದ, ಇವನು ಮತ್ತೊಬ್ಬ ನೋಡ್ದ, ಮತ್ತೊಬ್ಬ ಇನ್ನೊಬ್ಬ ನೋಡ್ದ, ಇನ್ನೊಬ್ಬ ಮಗದೊಬ್ಬ ನೋಡ್ದ, ಇವನು ಮತ್ತೊಬ್ಬ ನೋಡ್ದ. ಬಟ್ ನಂಬರ್ 1 ಭಾಜ್ಯವೂ ಅಲ್ಲದ, ಅವಿಭಾಜ್ಯವೂ ಅಲ್ಲದ ವಿಶಿಷ್ಟ ಅನನ್ಯ ಸಂಖ್ಯೆ. ಸ್ವಾಭಾವಿಕ ಸಂಖ್ಯೆಗಳಲ್ಲಿ ಮೊದಲನೇ ಸದಸ್ಯ, ವರ್ಗ ಸಂಖ್ಯೆಗಳಲ್ಲಿ ಮೊದಲನೇ ಸದಸ್ಯ, ಘನ ಸಂಖ್ಯೆಗಳಲ್ಲಿ ಮೊದಲನೇ ಅವರು. ಅದೇ ಕಾರಣಕ್ಕೆ ಅವರಿಗೆ ಯುನೀಕ್ ನಂಬರ್ ಅಂತೀವಿ. ಇವನು ಸ್ವಲ್ಪ ತಿಳುವಳಿಕೆ ಇರೋನು. ಕೇಳ್ದ ಅವನು, ಯಾಕೆ ಹೊಡೆದಿ ಅಂತ ಕೇಳಿದ. ಸುಮ್ಮನಿರಲಿಲ್ಲ. ಅವನು ಹೇಳ್ತಾನೆ, ನಾನು ದೊಡ್ಡವನು, ನಾನು ಹೊಡೆದ್ರೆ ಹೊಡೆಸ್ಕೋಬೇಕು ನೀವು ಅಂತೇಳಿ. ಬಟ್ ಇವನೇನು ಯೋಚನೆ ಮಾಡ್ದ, ಅವರಂತ ಇವನು ಕೂಡ 0 ಹೊಡೆದಿದ್ರೆ 0 ಎಲ್ಲಿಗೆ ಹೋಗ್ಬೇಕಾಗಿತ್ತು. ಇವರಿಬ್ರು ಒಟ್ಟಾದ್ರು, ಇವರಿಬ್ರು ಒಟ್ಟಾಗಿ ಇವರೆಲ್ಲರಿಗಿಂತ ದೊಡ್ಡವರಾಗ್ಬಿಟ್ರು. 0ನ ಪಕ್ಕ ಕೂಡಿಸ್ಕೊಂಡು ನಂಬರ್ 10 ಫಾರ್ಮ್ ಆಯಿತು. ಜೀವನದಲ್ಲೂ ಹಾಗೆ ಪ್ರತಿ ಸಾರಿ ನಮ್ಮ ಈಗೋನ ಕಡಿಮೆ ಮಾಡಿಕೊಂಡು ಸಮಯೋಚಿತವಾಗಿ ಆಲೋಚನೆ ಮಾಡೋದ್ರಿಂದ ನಾವು ಅನ್ಕೊಂಡಿದ್ದನ್ನ ಅಚೀವ್ ಮಾಡುವಂಥ ಯುನೀಕ್ ಒಂದು ಸ್ಪೇಸನ್ನು ಪಡೆದುಕೊಳ್ಳುವಂಥ ಸಾಧ್ಯತೆ ನಮಗಿರುತ್ತದೆ ಅನ್ನೋ ತಿಳುವಳಿಕೆನ ಮ್ಯಾಥ್ಸ್ ಕಲಿಸ್ತದೆ. ವಾಟ್ ಈಸ್ ಮ್ಯಾಥ್ಸ್? ಮ್ಯಾಥ್ಸ್ ಇಸ್ ಲೈಫ್ ಆಲ್ಸೋ. ಜೀವನ ಏನು ಅಂತ ಹೇಳ್ಕೊಡ್ತದೆ. ಅಂಕಿ ಸಂಖ್ಯೆಗಳೆಲ್ಲವೂ ಕೂಡ ಅದನ್ನು ಬರೀ ದುಡ್ಡು ಕಾಸು ಅನ್ನೋ ನಂಬರಲ್ಲಿ ಅಷ್ಟೇ ನೋಡೋದಿಲ್ಲ. ಆ ನಂಬರ್ಗಳು ಜೀವ ಇಲ್ಲದೆ ಜೀವ ಇರೋ ನಮಗೆ ಜೀವ ತುಂಬೋ ಕೆಲಸ ಮಾಡ್ತವೆ, ಭಾವನಾತ್ಮಕವಾಗಿ ಮಾತನಾಡ್ತವೆ. ಕೇಳಿಸ್ಕೋಬೇಕಷ್ಟೆ. ಇಂಥದ್ದೇ ಮತ್ತಷ್ಟು ವಿಷಯಗಳ ಜೊತೆ ಮತ್ತೆ ಸಿಗೋಣ. ತಪ್ಪದೆ ನಮ್ಮ ಶ್ರೀ ಸಾಯಿ ಅಕಾಡೆಮಿ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಡೈಲಿ ನಿಮ್ಮೊಟ್ಟಿಗೆ ಇಂಥ ಗಣಿತದ ಬಹಳಷ್ಟು ವಿಶೇಷ ಆಸಕ್ತಿದಾಯಕ ವಿವರಗಳೊಂದಿಗೆ ನಾನು ನಿಮ್ಮೊಟ್ಟಿಗೆ ಸಿಗ್ತಾನೆ. ಟೇಕ್ ಕೇರ್, ಬಾಯ್.